ದೆಹಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕ್ಷಣದ ಮಾಹಿತಿಯನ್ನ ಗಮನಿಸ್ತಾ ಇದ್ದೀರಿ. ದೆಹಲಿ ಸಿಎಂ ಅತಿಶಿ ಅವರಿಗೂ ಕೂಡ ಆರಂಭಿಕ ಹಿನ್ನಡೆಯಾಗಿದೆ. ದೆಹಲಿ ಸಿಎಂ ಅತಿಶಿಗೆ ಆರಂಭದಲ್ಲೇ ಹಿನ್ನಡೆಯಾಗಿದೆ. ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ ಅತಿಶಿ. ಕಾಂಗ್ರೆಸ್ನ ಅಲ್ಕಾ ಲಂಬಾ ವಿರುದ್ಧ ಹಿನ್ನಡೆಯನ್ನ ಸಾಧಿಸಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೂ ಕೂಡ ನ್ಯೂ ಡೆಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿನ್ನಡೆಯಾಗಿದೆ. ಮತ್ತೊಂದು ಕಡೆ ಜಂಗ್ಪುರ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷದ ಲೀಡರ್ ಮನೀಶ್ ಸಿಸೋಡಿಯಾ ಹಿನ್ನಡೆಯಲ್ಲಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಆಮ್ ಆದ್ಮಿ ಪಕ್ಷದ ಪ್ರಮುಖ 3 ನಾಯಕರು, ಒಬ್ರು ಆಮ್ ಆದ್ಮಿ ಪಕ್ಷದ ಮಾಜಿ ಸಿಎಂ, ಆಮ್ ಆದ್ಮಿ ಪಕ್ಷದ ಸಾರಥಿ ಅರವಿಂದ್ ಕೇಜ್ರಿವಾಲ್ ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಬಿಜೆಪಿಯ ಪ್ರವೇಶ್ ವರ್ಮಾ ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ದಾರೆ. ಅಲ್ಲಿ ಅವರಿಗೆ ಹಿನ್ನಡೆಯಾಗಿದೆ. ಆರಂಭಿಕ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಮತ್ತೊಂದು ಕಡೆ ದೆಹಲಿಯ ಹಾಲಿ ಸಿಎಂ ಅತಿಶಿ ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಅಲ್ಕಾ ಲಂಬಾ ಅವರ ವಿರುದ್ಧ ಹಿನ್ನಡೆಯಲ್ಲಿದ್ದಾರೆ ಅತಿಶಿ ಅನ್ನುವಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಆಮ್ ಆದ್ಮಿ ಪಕ್ಷದ ಮತ್ತೋರ್ವ ಪ್ರಮುಖ ಲೀಡರ್ ಮನೀಶ್ ಸಿಸೋಡಿಯಾ ಜಂಗ್ಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಅವರೂ ಕೂಡ ಹಿನ್ನಡೆಯಲ್ಲಿದ್ದಾರೆ ಎನ್ನುವಂತ ಮಾಹಿತಿ. ಅಲ್ಲಿಗೆ ಆಮ್ ಆದ್ಮಿ ಪಕ್ಷದ 3 ಪ್ರಮುಖ ನಾಯಕರು ಹಿನ್ನಡೆಯಲ್ಲಿದ್ದಾರೆ. ಆಗಲೇ ಮನೀಶ್ ಸಿಸೋಡಿಯಾ ಹಾಗೆ ಅತಿಶಿ ಅವರನ್ನ ಮಾತನಾಡಿಸ್ತಾ ಇದ್ರು ಮಾಧ್ಯಮದವರು. ಆಗ ಒಂದು ಪ್ರಶ್ನೆಯನ್ನ ಕೇಳಿದ್ರು, ನಿಮ್ಗೆಲ್ರಿಗೂ ನೀವು 3 ಜನ ನಾಯಕರಿಗೆ ಚಕ್ರವ್ಯೂಹವನ್ನ ಈ ಬಾರಿ ಸಿದ್ಧಪಡಿಸಿದ್ದಾರಲ್ಲ, ಗೆಲ್ಲುವಂತ ವಿಶ್ವಾಸ ಇದೆಯಾ ಅಂತ ಹೇಳಿ. ಆ ಚಕ್ರವ್ಯೂಹದ ಪ್ರಭಾವ ಕಾಣಿಸ್ತಾ ಇದೆಯಾ? ಹಾಗಾದ್ರೆ ಆರಂಭಿಕ ಹಂತದಲ್ಲೇ ಸದ್ಯಕ್ಕೆ ಕುತೂಹಲ ಅಂತೂ ಖಂಡಿತ ಇದೆ. ಅರವಿಂದ್ ಕೇಜ್ರಿವಾಲ್ ನ್ಯೂ ಡೆಲ್ಲಿ ವಿಧಾನಸಭಾ ಕ್ಷೇತ್ರ, ಅತಿಶಿ ಕಲ್ಕಾಜಿ ವಿಧಾನಸಭಾ ಕ್ಷೇತ್ರ, ಮನೀಶ್ ಸಿಸೋಡಿಯಾ ಜಂಗ್ಪುರ ವಿಧಾನಸಭಾ ಕ್ಷೇತ್ರ, 3 ಜನ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರಂಭಿಕ ಹಿನ್ನಡೆ. ಮತ್ತೊಂದು ಕಡೆ 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಮಗೆ 26 ವಿಧಾನಸಭಾ ಕ್ಷೇತ್ರಗಳ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಟ್ರೆಂಡ್ ಲಭ್ಯವಾಗ್ತಾ ಇದೆ. 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಆಡಳಿತದಲ್ಲಿರುವಂತಹ ಹಾಲಿ ಆಡಳಿತದಲ್ಲಿರುವಂತಹ ಆಮ್ ಆದ್ಮಿ ಪಕ್ಷ 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆರಂಭಿಕ ಮುನ್ನಡೆಯನ್ನ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕಾಂಗ್ರೆಸ್ ತನ್ನ ಖಾತೆಯನ್ನ ತೆರೆದಿದೆ. ಲೀಡ್ ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. 70 ಕ್ಷೇತ್ರ 36 ಮ್ಯಾಜಿಕ್ ನಂಬರ್. 70ರ ಪೈಕಿ 26 ಕ್ಷೇತ್ರದ ಫಲಿತಾಂಶದ ಆರಂಭಿಕ ಅಪ್ಡೇಟ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರೋದು. ಅದರಲ್ಲಿ ನೋಡ್ತಾ ಇದ್ದೀರಿ, ಹೈಯೆಸ್ಟ್ ಲೀಡ್ ನಲ್ಲಿರೋದು ಸದ್ಯಕ್ಕೆ ಬಿಜೆಪಿ ಪಕ್ಷ. 15 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 16 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನಂಬರ್ಸ್ ಬದಲಾಗ್ತಾ ಇದೆ ನೋಡಿ. ಆಮ್ ಆದ್ಮಿ ಪಕ್ಷ 9 ಕ್ಷೇತ್ರಗಳಿಗೆ ಸೀಮಿತ ಆಗ್ತಾ ಇದೆ. ಇದು ಆರಂಭಿಕ ಅಪ್ಡೇಟ್. ಮುಂದಿನ ಹಂತದಲ್ಲಿ ನಂಬರ್ಸ್ ಇನ್ನೂ ಹೆಚ್ಚಾಗಬಹುದು ಅಥವಾ ಲೀಡ್ ಚೇಂಜ್ ಆಗಬಹುದು, ಉಲ್ಟಾ ಆಗಬಹುದು, ಗೊತ್ತಿಲ್ಲ. ಸದ್ಯ ಗಮನಿಸ್ತಾ ಇದ್ದೀರಿ, ಬಿಜೆಪಿ ಲೀಡ್ ನಲ್ಲಿದೆ. ನವದೆಹಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸ್ತಾ ಇರೋದು ಆ 3 ನಾಯಕರು, ಆಮ್ ಆದ್ಮಿ ಪಕ್ಷದ ಆ 3 ನಾಯಕರಿಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ರಿಸಲ್ಟ್. ಕಲ್ಕಾಜಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಲ್ಕಾ ಲಂಬಾ ವಿರುದ್ಧ ಹಿನ್ನಡೆಯಲ್ಲಿದ್ದಾರೆ. ಯಾರು? ದೆಹಲಿಯ ಹಾಲಿ ಸಿಎಂ ಆಗಿರುವಂತಹ ಅತಿಶಿ ಮರ್ಲೇನಾ ಹಿನ್ನಡೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಜಂಗ್ಪುರ ಕ್ಷೇತ್ರದಲ್ಲಿ ಹಿನ್ನಡೆಯಲ್ಲಿದ್ದಾರೆ ಆಮ್ ಆದ್ಮಿ ಪಕ್ಷದ ಮತ್ತೋರ್ವ ಪ್ರಮುಖ ನಾಯಕರಾಗಿರುವಂತಹ ಮನೀಶ್ ಸಿಸೋಡಿಯಾ ಅವರು. ಎಲ್ಲಕ್ಕಿಂತ ಹೆಚ್ಚಾಗಿ ಆಮ್ ಆದ್ಮಿ ಪಕ್ಷದ ಸಾರಥಿ, 2 ಟರ್ಮ್ಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ 3 ಬಾರಿ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದವರು. 1 ಟರ್ಮ್ನಲ್ಲಿ 48 ದಿನಗಳಿಗೆ ಸೀಮಿತ ಆಗಿದ್ರು, ಆನಂತರ ರಾಜೀನಾಮೆಯನ್ನ ಕೊಟ್ಟಿದ್ರು. ಅದೇ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಯಾರ ವಿರುದ್ಧ ಅಂದ್ರೆ ಬಿಜೆಪಿಯ ಪ್ರವೇಶ್ ವರ್ಮಾ ವಿರುದ್ಧ. ರೈಟ್, ಅಪ್ಡೇಟ್ ಸಿಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಮುನ್ನಡೆಯನ್ನ ಸಾಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರವೇಶ್ ವರ್ಮಾ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಅರವಿಂದ್ ಕೇಜ್ರಿವಾಲ್ ಸಕ್ಸಸ್ ಆಗಿದ್ದಾರೆ. ಬಿಜೆಪಿಯ ಪ್ರವೇಶ್ ವರ್ಮಾ ವಿರುದ್ಧ ಕೇಜ್ರಿವಾಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಸಂದೀಪ್ ದೀಕ್ಷಿತ್ ನ್ಯೂ ಡೆಲ್ಲಿ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿರೋದು. ಸಂದೀಪ್ ದೀಕ್ಷಿತ್ ಯಾರು ಅಂತಂದ್ರೆ 15 ವರ್ಷಗಳ ಕಾಲ ದೆಹಲಿಯ ಸಿಎಂ ಆಗಿದ್ದಂತಹ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಅವರ ಪುತ್ರ ಸಂದೀಪ್ ದೀಕ್ಷಿತ್.
3 ಜನ ಪ್ರಮುಖ ಕ್ಯಾಂಡಿಡೇಟ್ಗಳು ಪರಮೇಶ್ ಶರ್ಮಾ ಸಂಸದರು, ಹಾಲಿ ಸಂಸದರು, ಅವರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿಸಿದೆ ಬಿಜೆಪಿ ಹೈಕಮಾಂಡ್. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಕ್ಷೇತ್ರ. ಮತ್ತೆ ಮುನ್ನಡೆಗೆ ಬರುವಲ್ಲಿ ಅರವಿಂದ್ ಕೇಜ್ರಿವಾಲ್ ಸಕ್ಸಸ್ ಆಗಿದ್ದಾರೆ. ಆ ಲೇಟೆಸ್ಟ್ ಅಪ್ಡೇಟ್ ನ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಪರಮೇಶ್ ವರ್ಮಾ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಅರವಿಂದ್ ಕೇಜ್ರಿವಾಲ್ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಇನ್ನೆರಡು ಕ್ಷೇತ್ರಗಳಲ್ಲಿ ಮನೀಶ್ ಸಿಸೋಡಿಯಾ ಹಾಗೆಯೇ ಆಮ್ ಆದ್ಮಿ ಪಕ್ಷದ ಹಾಲಿ ಸಿಎಂ, ಸದ್ಯ ದೆಹಲಿಯ ಹಾಲಿ ಸಿಎಂ ಆಗಿರುವಂತಹ ಅತಿಶಿ ಮರ್ಲೇನಾ ಅವರು ಹಿನ್ನಡೆಯಲ್ಲಿದ್ದಾರೆ ಎನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಸದ್ಯಕ್ಕೆ 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೀವು ಗಮನಿಸ್ತಾ ಇರೋದು 27 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಫಲಿತಾಂಶ. ಏನು ಹೇಳ್ತಾ ಇದೆಯಾ ಫಲಿತಾಂಶ? 27 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ 17 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ಆಮ್ ಆದ್ಮಿ ಪಕ್ಷ 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವುದಕ್ಕಷ್ಟೇ ಸಕ್ಸಸ್ ಆಗಿದೆ. ಹಾವು ಏಣಿ ಆಟ. ಕೇಜ್ರಿವಾಲ್ ವಿರುದ್ಧ ಪರಮೇಶ್ ವರ್ಮಾ ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂತಹ ಅಪ್ಡೇಟ್. ಮತ್ತೆ ಹಿನ್ನಡೆಗೆ ಹೋಗಿದ್ದಾರೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್. ನವದೆಹಲಿ ಕ್ಷೇತ್ರದಲ್ಲಿ ಹಾವು ಏಣಿಯ ಆಟ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರು ಗೆಲ್ತಾರೋ ಗೆಲ್ಲಲ್ವೋ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ ಕ್ಷಣ ಕ್ಷಣಕ್ಕೂ ಕೂಡ ಹಿನ್ನಡೆ ಮುನ್ನಡೆಯ ಆಟದಲ್ಲಿ ಬದಲಾವಣೆ ಆಗ್ತಾ ಇದೆ. ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿರುವುದು ಬಿಜೆಪಿಯ ಸಂಸದರಾಗಿರುವಂತಹ ಪರಮೇಶ್ ವರ್ಮಾ ಅವರು. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಶೀಲಾ ದೀಕ್ಷಿತ್ ಅವರ ಪುತ್ರ ಸಂದೀಪ್ ದೀಕ್ಷಿತ್ ಸ್ಪರ್ಧೆಯನ್ನ ಮಾಡಿದ್ದಾರೆ. ಪರಮೇಶ್ ವರ್ಮಾ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೆ ಹಿನ್ನಡೆಗೆ ಹೋಗಿದ್ದಾರೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಅತಿಶಿ ಮರ್ಲೇನಾ ಹಿನ್ನಡೆಯಲ್ಲಿದ್ದಾರೆ. ಹಾಗಾದ್ರೆ ಮುನ್ನಡೆಯಲ್ಲಿರೋದು ಯಾರು? ಬಿಜೆಪಿಯ ರಮೇಶ್ ಬಿದುರಿ ಮುನ್ನಡೆಯಲ್ಲಿದ್ದಾರೆ ಎನ್ನುವಂತಹ ಅಪ್ಡೇಟ್. ಕಲ್ಕಾಜಿ ಕ್ಷೇತ್ರದಲ್ಲಿ ದೆಹಲಿಯ ಸಿಎಂ ಅತಿಶಿಗ್ ಹಿನ್ನಡೆಯಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಅಲ್ಕಾ ಲಂಬಾ ಹಿನ್ನಡೆಯಲ್ಲಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ರಮೇಶ್ ಬಿದುರಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಒಟ್ಟು 32 ಕ್ಷೇತ್ರಗಳ ಅಪ್ಡೇಟ್ ಸಿಗ್ತಾ ಇದೆ. ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ 10 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ, 17 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. 13ರಲ್ಲಿ ಆಮ್ ಆದ್ಮಿ ಪಕ್ಷ, 17 ಕ್ಷೇತ್ರದಲ್ಲಿ ಬಿಜೆಪಿ, ಹಾಗೆಯೇ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಮಗೆ 32 ಕ್ಷೇತ್ರಗಳ ರಿಸಲ್ಟ್ ನ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಕಲ್ಕಾಜಿ ಕ್ಷೇತ್ರ ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಅತಿಶಿ ಮರ್ಲೇನಾ ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅವರ ಎದುರಾಳಿಯಾಗಿ ಕಾಂಗ್ರೆಸ್ನಿಂದ ಅಲ್ಕಾ ಲಂಬಾ ಅವರು ಹಿನ್ನಡೆಯಲ್ಲಿದ್ದಾರೆ, ಅತಿಶಿ ಅವರು ಹಿನ್ನಡೆಯಲ್ಲಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ರಮೇಶ್ ಬಿದುರಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮತ್ತೊಂದು ಕಡೆ ಮತ್ತೊಂದು ಪ್ರಮುಖವಾದಂತಹ ಕ್ಷೇತ್ರ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆಯನ್ನ ಮಾಡಿರುವಂತಹ ನ್ಯೂಡೆಲ್ಲಿ ಕ್ಷೇತ್ರ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿರೋದು ಮಾಜಿ ಸಂಸದರಾಗಿರುವಂತಹ ಪರಮೇಶ್ ವರ್ಮಾ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂತಹ ಅಪ್ಡೇಟ್ ಇದೆ. ಅಲ್ಲೂ ಕೂಡ ಹಾವು ಏಣಿಯ ಆಟ ನಡೀತಾ ಇದೆ. ಒಂದು ಬಾರಿ ಅರವಿಂದ್ ಕೇಜ್ರಿವಾಲ್ ಅವರು, ಮತ್ತೊಂದು ಬಾರಿ ಪರಮೇಶ್ ವರ್ಮಾ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ. ಬಹಳ ಟಫ್ ಫೈಟ್ ನವದೆಹಲಿ ಕ್ಷೇತ್ರದಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನಾವು ನೋಡ್ತಾ ಇರೋದು
ದೆಹಲಿ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ 32 ಕ್ಷೇತ್ರಗಳ ಮುನ್ನಡೆಯ ಅಪ್ಡೇಟ್. 32 ಕ್ಷೇತ್ರಗಳ ಪೈಕಿ ಬಿಜೆಪಿ 17 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. 13 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 2ರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ನಂಬರ್ಸ್ ಬದಲಾಗ್ತಾ ಇರುವುದನ್ನ ನೋಡ್ತಾ ಇದ್ದೀರಿ. ಬಿಜೆಪಿಯ ನಂಬರ್ ಮತ್ತೆ ಒಂದು ಇನ್ಕ್ರೀಸ್ ಆಗಿದೆ. ಬಿಜೆಪಿ 18 ಕ್ಷೇತ್ರಗಳ ಪೈಕಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವ ಬಗ್ಗೆ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ದೆಹಲಿ ವಿಧಾನಸಭಾ ಚುನಾವಣೆ, ದೆಹಲಿಯ ಜನರು ಒಂದು ಪ್ಯಾಟರ್ನ್ ಅನ್ನ ಅವರು ಫಾಲೋ ಮಾಡ್ತಾ ಇದ್ರು. ಅದೇನು ಅಂದ್ರೆ ಕಳೆದ 2014ರ ಚುನಾವಣೆಯಿಂದಾನೂ ಕೂಡ ಲೋಕಸಭಾ ಚುನಾವಣೆ ಬಂದ್ರೆ ಬಿಜೆಪಿಯ ಕೈಯನ್ನ ಹಿಡಿಯೋದು, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜೈ ಅನ್ನೋದು, ವಿಧಾನಸಭಾ ಚುನಾವಣೆ ಬಂದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಜೈಕಾರವನ್ನ ಹಾಕೋದು. ಕಳೆದ 2014, 2019 ಮೊನ್ನೆ ನಡೆದಂತ 2024ರ ಲೋಕಸಭಾ ಚುನಾವಣೆಯನ್ನು ನೀವು ಗಮನಿಸಿದ್ರೆ 7ಕ್ಕೆ 7 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿದ್ದಾರೆ ದೆಹಲಿಯ ಮತದಾರರು. ಅದೇ ನೀವು ವಿಧಾನಸಭಾ ಚುನಾವಣೆಯ ವಿಚಾರಕ್ಕೆ ಬಂದ್ರೆ 2015ರಲ್ಲಿ 2020ರಲ್ಲಿ ಬಹಳ ದೊಡ್ಡ ಮ್ಯಾಂಡೇಟ್ ನ ಆಮ್ ಆದ್ಮಿ ಪಕ್ಷಕ್ಕೆ ಕೊಟ್ಟವರು ದೆಹಲಿಯ ಮತದಾರರು. ಅಂದ್ರೆ ರಾಷ್ಟ್ರ ರಾಜಕಾರಣ ಅಂತ ಬಂದ್ರೆ ದೆಹಲಿಯಲ್ಲಿರುವಂತಹ ಬಿಜೆಪಿ ನಾಯಕರ ಕೈಯನ್ನ ಹಿಡಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯನ್ನ ಹಿಡಿದ್ರು. ಆದ್ರೆ ರಾಜ್ಯದ ರಾಜಕಾರಣ ಅನ್ನುವಂತಹ ವಿಚಾರ ಬಂದಾಗ ಆಮ್ ಆದ್ಮಿ ಪಕ್ಷಕ್ಕೆ ಜೈಕಾರವನ್ನ ಹಾಕಿದವರು ದೆಹಲಿಯ ಮತದಾರರು. ಹಾಗಾಗಿ ಈ ಬಾರಿಯ ರಿಸಲ್ಟ್ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ 2 ಟರ್ಮ್ ಅನ್ನ ಆಮ್ ಆದ್ಮಿ ಪಕ್ಷ ಕಂಪ್ಲೀಟ್ ಮಾಡಿದೆ. ಹಲವು ವಿಚಾರಗಳು ಚುನಾವಣಾ ಅಖಾಡದಲ್ಲಿ ಚರ್ಚೆಯಾಗಿದ್ದಾವೆ. ಜೊತೆಗೆ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂತಹ ಮಾತಿದೆ. ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ರೈಟ್ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಶಾಕೂರ್ ಬಸ್ತಿ ಕ್ಷೇತ್ರದಲ್ಲಿ ಸತ್ಯೇಂದ್ರ ಜೈನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ಸತ್ಯೇಂದ್ರ ಜೈನ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿಗೂ ಹೋಗಿ ಬಂದಿದ್ರು. 1 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿ ಕಳೆದಿದ್ದಂತಹ ನಾಯಕ, ಆಮ್ ಆದ್ಮಿ ಪಕ್ಷದ ನಾಯಕ ಸತ್ಯೇಂದ್ರ ಜೈನ್ ಶಾಕೂರ್ ಬಸ್ತಿ ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆಯನ್ನ ಮಾಡಿದ್ದು. ಶಾಕೂರ್ ಬಸ್ತಿ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸತ್ಯೇಂದ್ರ ಜೈನ್ ಸಕ್ಸಸ್ ಆಗಿದ್ದಾರೆ ಎನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 70 ಕ್ಷೇತ್ರಗಳ ಪೈಕಿ ನಂಬರ್ಸ್ ಅಪ್ಡೇಟ್ ಆಗ್ತಾ ಇದೆ. ನೋಡ್ತಾ ಇದ್ದೀರಿ 36 ಕ್ಷೇತ್ರಗಳ ಮುನ್ನಡೆಯ ಅಪ್ಡೇಟ್ ನ ಗಮನಿಸ್ತಾ ಇದ್ದೀರಿ. 20 ಕ್ಷೇತ್ರಗಳ ಪೈಕಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 20 ಕ್ಷೇತ್ರ ಆಮ್ ಆದ್ಮಿ ಪಕ್ಷ ರೈಟ್ 19 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ 15 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 70ರ ಪೈಕಿ 36 ಕ್ಷೇತ್ರಗಳ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರೋದು. ಮ್ಯಾಜಿಕ್ ನಂಬರ್ 36. ಯಾವ ಪಕ್ಷ ಈ ಮ್ಯಾಜಿಕ್ ನಂಬರ್ನ ರೀಚ್ ಮಾಡುತ್ತೋ ಆ ಪಕ್ಷ ದೆಹಲಿಯ ಗದ್ದುಗೆಯನ್ನ ಏರಿದ ಹಾಗೆ. ಹಾಗಾಗಿ ಈ ಬಾರಿ ಯಾರು ಆ ಗದ್ದುಗೆಯನ್ನ ಏರ್ತಾರೆ ಅನ್ನುವಂತಹ ಕುತೂಹಲ ಇದೆ. ಕಳೆದ 2 ಚುನಾವಣೆಯಲ್ಲಿ ಸಿಕ್ಕಂತಹ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಈ ಬಾರಿ ಕೂಡ ದೆಹಲಿಯ ಜನ ಆಮ್ ಆದ್ಮಿ ಪಕ್ಷ ಗೆಲುವಿನ ರುಚಿಯನ್ನ ಕೊಡ್ತಾರಾ ಅಥವಾ ಬಿಜೆಪಿಯ 27 ವರ್ಷಗಳ ವನವಾಸ ಅಂತ್ಯ ಆಗುತ್ತಾ? ಕುತೂಹಲ ಅಂತೂ ಖಂಡಿತ ಇದೆ. ಆಮ್ ಆದ್ಮಿ ಪಕ್ಷದ ಅಮಾನತುಲ್ಲಾ ಖಾನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಓಕ್ಲಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದಂತಹ ಆಮ್ ಆದ್ಮಿ ಪಕ್ಷದ ಅಮಾನತುಲ್ಲಾ ಖಾನ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅಪ್ಡೇಟ್ ನ ಗಮನಿಸ್ತಾ ಇದ್ದೀರಿ. ಕೇವಲ ನಂಬರ್ಸ್ ಮಾತ್ರ ಅಲ್ಲ, ಪ್ರಮುಖ ಕ್ಷೇತ್ರಗಳು ಅಥವಾ ಕೀ ಕ್ಯಾಂಡಿಡೇಟ್ಸ್ ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರಗಳಲ್ಲಿ ಯಾರು ಮುನ್ನಡೆಯಲ್ಲಿದ್ದಾರೆ, ಯಾರು ಹಿನ್ನಡೆಯಲ್ಲಿದ್ದಾರೆ, ಆ ಅಪ್ಡೇಟ್ಸ್ ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಮ್ ಆದ್ಮಿ ಪಕ್ಷದ ಅಮಾನತುಲ್ಲಾ ಖಾನ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಓಖ್ಲಾ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಸದ್ಯಕ್ಕೆ ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂತಹ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರು ಯಾರ್ಯಾರು ಅಂದ್ರೆ, ಒಂದು ಅರವಿಂದ್ ಕೇಜ್ರಿವಾಲ್ ಅವರು, ಮತ್ತೊಂದು ಕಡೆ ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿರುವಂತಹ ಅತಿಶಿ ಮರ್ಲೇನಾ ಅವರು, ಹಾಲಿ ಸಿಎಂ ಅತಿಶಿ ಮರ್ಲೇನಾ ಅವರಿಬ್ರು ಕೂಡ ಸದ್ಯಕ್ಕೆ ಹಿನ್ನಡೆಯಲ್ಲಿದ್ದಾರೆ.
ನವದೆಹಲಿ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿರುವಂತಹ ಅರವಿಂದ್ ಕೇಜ್ರಿವಾಲ್ ಬಿಜೆಪಿಯ ಪರ್ವೇಶ್ ವರ್ಮಾ ಅವರ ವಿರುದ್ಧ ಹಿನ್ನಡೆಯಲ್ಲಿದ್ದಾರೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿರುವಂತಹ ಹಾಲಿ ಸಿಎಂ ಅತಿಶಿ ಮರ್ಲೇನಾ ಅವರು ಬಿಜೆಪಿಯ ರಮೇಶ್ ಬಿಧುರಿ ಅವರಿಂದ ಹಿನ್ನಡೆಯಲ್ಲಿದ್ದಾರೆ. ರಮೇಶ್ ಬಿಧುರಿ ನಿಮಗೆ ನೆನಪಿರಬಹುದು, ದೆಹಲಿ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಅವರು ಆಡಿದಂತಹ ಒಂದು ಮಾತು ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ದೆಹಲಿಯ ರಸ್ತೆಗಳನ್ನ, ಕಲ್ಕಾಜಿ ಕ್ಷೇತ್ರದ ರಸ್ತೆಗಳನ್ನ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರ ಕೆನ್ನೆಯ ರೀತಿ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ಬಿಟ್ಟಿದ್ರು. ಅವರ ಆ ಮಾತು ಸಾಕಷ್ಟು ಟೀಕೆಗೂ ಕೂಡ ಗ್ರಾಸ ಆಗಿತ್ತು. ಅತಿಶಿ ಮರ್ಲೇನಾ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ದಾರೆ ರಮೇಶ್ ಬಿಧುರಿ. ಆದರೆ ಸದ್ಯ ಅವರು ಮುನ್ನಡೆಯಲ್ಲಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಓಕ್ಲಾ ಕ್ಷೇತ್ರದ ಅಪ್ಡೇಟ್ ನ ಕೂಡ ನೋಡ್ತಾ ಇದ್ದೀರಿ. ಅಮಾನತುಲ್ಲಾ ಖಾನ್, ಆಮ್ ಆದ್ಮಿ ಪಕ್ಷದ ಅಮಾನತುಲ್ಲಾ ಖಾನ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. 70 ಕ್ಷೇತ್ರಗಳ ಪೈಕಿ ಒಟ್ಟು 38 ಕ್ಷೇತ್ರಗಳ ಅಪ್ಡೇಟ್ಸ್ ನ ನೋಡ್ತಾ ಇದ್ದೀರಿ. 38 ಕ್ಷೇತ್ರಗಳಲ್ಲಿ 19 ಕ್ಷೇತ್ರಗಳಲ್ಲಿ ಸದ್ಯ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. 21 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ರೈಟ್, ಆಮ್ ಆದ್ಮಿ ಪಕ್ಷ ಫೈಟ್ ಬ್ಯಾಕ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. 21ರಲ್ಲಿ ಬಿಜೆಪಿ, 19ರಲ್ಲಿ ಆಮ್ ಆದ್ಮಿ ಪಕ್ಷ. ನೋಡಿ, ನಂಬರ್ಸ್ ಬದಲಾಗ್ತಾ ಇದೆ. 41 ಕ್ಷೇತ್ರಗಳ ರಿಸಲ್ಟ್ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರೋದು. 48 ಕ್ಷೇತ್ರಗಳ ರಿಸಲ್ಟ್ ಅಪ್ಡೇಟ್. 25 ಕ್ಷೇತ್ರದಲ್ಲಿ ಬಿಜೆಪಿ, 22ರಲ್ಲಿ ಆಮ್ ಆದ್ಮಿ ಪಕ್ಷ. ಹಾವು ಏಣಿಯ ಆಟ ಹೇಗಿದೆ ಅನ್ನುವುದನ್ನು ನೋಡ್ತಾ ಇದ್ದೀವಿ. ಆಪ್ನ ಸೋಮನಾಥ್ ಭಾರತಿ ವಿರುದ್ಧ ಸೋಮನಾಥ್ ಭಾರತಿ ಹಿನ್ನಡೆಯಲ್ಲಿದ್ದಾರೆ. ಮತ್ತೋರ್ವ ಪ್ರಮುಖ ನಾಯಕ. ಮಾಳವಿಯಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆಯಾಗಿದೆ. ಸತೀಶ್ ಉಪಾಧ್ಯಾಯ ಸೋಮನಾಥ್ ಭಾರತಿ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಎನ್ನುವಂತಹ ಅಪ್ಡೇಟ್. ಆಪ್ನ ಮತ್ತೋರ್ವ ಕೀ ಕ್ಯಾಂಡಿಡೇಟ್ ಸೋಮನಾಥ್ ಭಾರತಿ ಅವರು ಹಿನ್ನಡೆಯಲ್ಲಿದ್ದಾರೆ. ಮಾಳವಿಯಾ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಅಲ್ಲಿ ಸತೀಶ್ ಉಪಾಧ್ಯಾಯ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಎನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 70 ಕ್ಷೇತ್ರಗಳ ಪೈಕಿ 50 ಕ್ಷೇತ್ರಗಳ ಫಲಿತಾಂಶದ ಅಪ್ಡೇಟ್ ನ ನೋಡ್ತಾ ಇದ್ದೀರಿ. 50 ಕ್ಷೇತ್ರಗಳ ಪೈಕಿ 27ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 22 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎರಡೂ ಪಕ್ಷಗಳ ನಡುವೆ ಹಾವು ಏಣಿಯ ಆಟವನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಈ ಹಿಂದೆ ದೆಹಲಿ ಮತದಾರರು ನೀಡಿದ್ದಂತಹ ಒಂದೇ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಬಹುಪರಾಕನ್ನ ಹೇಳೋದು. 60ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಳೆದ 2 ಚುನಾವಣೆಯಲ್ಲೂ ಆಮ್ ಆದ್ಮಿ ಪಕ್ಷವನ್ನ ಗೆಲ್ಲಿಸುವಂತಹ ಕೆಲಸವನ್ನ ದೆಹಲಿ ಮತದಾರರು ಮಾಡಿದ್ರು. ಆದ್ರೆ ಈ ಬಾರಿ ಹಾಗಾಗೋದಿಲ್ವಾ? ಎಕ್ಸಿಟ್ ಪೋಲ್ ನ ಸಮೀಕ್ಷೆಗಳೇ ನಿಜವಾಗ್ತಾವ ಗೊತ್ತಿಲ್ಲ. ಸದ್ಯಕ್ಕಂತೂ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹಾವು ಏಣಿ ಆಟವನ್ನ ನೋಡ್ತಾ ಇದ್ದೀವಿ. 23 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ, ಬಿಜೆಪಿ 27 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಕಾಂಗ್ರೆಸ್ ಕೇವಲ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವುದಕ್ಕಷ್ಟೇ ಶಕ್ತವಾಗಿದೆ. 70 ಕ್ಷೇತ್ರಗಳ ಪೈಕಿ 51 ಕ್ಷೇತ್ರಗಳ ಫಲಿತಾಂಶದ ಅಪ್ಡೇಟ್ ನ ನೀವು ಗಮನಿಸ್ತಾ ಇದ್ದೀರಿ. ಮಾಳವಿಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಸತೀಶ್ ಉಪಾಧ್ಯಾಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ಮೂಲಕ ಆಪ್ನ ಪ್ರಮುಖ ಅಭ್ಯರ್ಥಿಯಾಗಿರುವಂತಹ ಸೋಮನಾಥ್ ಭಾರತಿ, ಆಪ್ನ ಪ್ರಮುಖ ನಾಯಕರು, ಅವರು ಹಿನ್ನಡೆಯಲ್ಲಿದ್ದಾರೆ. ಅದರ ಜೊತೆಗೆ ಬಹಳ ಶಾಕಿಂಗ್ ಅನ್ನೋ ರೀತಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆಯಲ್ಲಿದ್ದಾರೆ. ನ್ಯೂಡೆಲ್ಲಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿರುವಂತಹ ಅರವಿಂದ್ ಕೇಜ್ರಿವಾಲ್, ಮಾಜಿ ಸಂಸದ ಪರ್ವೇಶ್ ವರ್ಮಾ ಅವರು ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಅವರ ವಿರುದ್ಧ ಸದ್ಯ ಹಿನ್ನಡೆಯಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಅದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಿರೋದು ಶೀಲಾ ದೀಕ್ಷಿತ್ ಅವರ ಪುತ್ರ ಸಂದೀಪ್ ದೀಕ್ಷಿತ್, ಅವರು ಕೂಡ ಹಿನ್ನಡೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಹಾಲಿ ಮುಖ್ಯಮಂತ್ರಿಯಾಗಿರುವಂತಹ ಅತಿಶಿ ಮರ್ಲೇನಾ ಅವರು ಕೂಡ ಹಿನ್ನಡೆಯಲ್ಲಿದ್ದಾರೆ. ಆ ಕ್ಷೇತ್ರದಲ್ಲಿ, ಕಲ್ಕಾಜಿ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ರಮೇಶ್ ಬಿಧುರಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕಾಂಗ್ರೆಸ್ನ ಅಲ್ಕಾಲಂಬ ಕಲ್ಕಾಜಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತಹ ಮತ್ತೋರ್ವ ಅಭ್ಯರ್ಥಿ, ಅವರು ಕೂಡ ಹಿನ್ನಡೆಯಲ್ಲಿದ್ದಾರೆ. ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿರುವುದು ಬಿಜೆಪಿಯ ರಮೇಶ್ ಬಿಧುರಿ ಅವರು.
ಮತ್ತಷ್ಟು ಕ್ಷೇತ್ರಗಳ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. 70 ಕ್ಷೇತ್ರಗಳ ಪೈಕಿ 54 ಕ್ಷೇತ್ರಗಳ ಫಲಿತಾಂಶದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 23 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 30 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 30 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು 31 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ದೆಹಲಿಯ ಈ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ವಿಶ್ಲೇಷಣೆಯನ್ನ ಮಾಡೋಕೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಡಾಕ್ಟರ್ ಸಂಗಮೇಶ್, ಉಪನ್ಯಾಸಕರು, JNU ವಿಶ್ವವಿದ್ಯಾಲಯ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಫಲಿತಾಂಶವನ್ನ ನೋಡ್ತಾ ಇದ್ದೀವಿ. 31 ಕ್ಷೇತ್ರದಲ್ಲಿ ಬಿಜೆಪಿ, 22ರಲ್ಲಿ ಆಮ್ ಆದ್ಮಿ ಪಕ್ಷ. ಸದ್ಯಕ್ಕೆ ಈ ರಿಸಲ್ಟ್ ನ ನೋಡ್ತಾ ಇದ್ರೆ ಏನ್ ಅನ್ನಿಸ್ತಾ ಇದೆ ಸರ್? ಒಂದು ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಗಮನಿಸೋದಾದರೆ ಎಕ್ಸಿಟ್ ಪೋಲ್ಸ್ ಕೂಡ ಅದೇ ಥರದ ನಮ್ಮದು ಒಂದು ಸ್ಯಾಂಪಲ್ ಸೈಜನ್ನು ತೊಗೊಂಡಿರುತ್ತೆ. ಹಾಗಾಗಿ ಎಕ್ಸಿಟ್ ಪೋಲ್ಸ್ ನೋಡಿರೋ ರೀತಿ ನೋಡಿದಾಗ BJPಗೆ ಬಹಳ ದೊಡ್ಡ ಮಟ್ಟದ ಒಂದು ದೆಹಲಿಯಲ್ಲಿ ಅವಕಾಶ ಇದೆ ಅಂತ ಅನಿಸುತ್ತೆ. ಒಂದು ಎರಡನೇದು, ಈ ಬಾರಿ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪಕ್ಷ ಚುನಾವಣೆ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಯಾವುದಾದ್ರು ಒಂದಿಷ್ಟು ಕಂಟೆಂಟ್ ಇರಬೇಕು. ಅಂದರೆ ಆಮ್ ಆದ್ಮಿ ಪಕ್ಷ ಹಿಂದೆ 2 ಬಾರಿ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಇದ್ದಂಥ ಕ್ರೆಡಿಬಿಲಿಟಿ ಎಲ್ಲೋ ಒಂದು ಕಡೆ ಈ ಸರಿ ಇರಲಿಲ್ಲ ಅನ್ನೋದು ಒಂದು. ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಅಂತ ಹೇಳಿ. ಈಗ ಉದಾಹರಣೆಗೆ ಆಮ್ ಆದ್ಮಿಗೆ ಅಥವಾ ಆಮ್ ಆದ್ಮಿ ಅಂತ ಹೇಳಿದ್ರೆ ಕೇಜ್ರಿವಾಲ್ ಅಂದರೆ ಆಮ್ ಆದ್ಮಿ. ಹೌದು, ಕೇಜ್ರಿವಾಲ್ ಅದನ್ನು ಮುನ್ನಡೆಸ್ತಕ್ಕಂಥ ಪಾರ್ಟಿಯ ಹೆಡ್ ಕೇಜ್ರಿವಾಲ್ ಅವರು ಯಾವ ಒಂದು ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಕ್ರೆಡಿಬಿಲಿಟಿ ಇತ್ತಲ್ಲ, ನಾನು ಇಮಾನ್ದಾರ್, ನಾನು ಪ್ರಾಮಾಣಿಕ ಅಂತೇಳಿ. ಎಲ್ಲೋ ಒಂದು ಕಡೆ ಆ ಕ್ರೆಡಿಬಿಲಿಟಿಗೆ ತುಂಬ ಡೆಂಟ್ ಆಗಿದೆ, ಆ ಕ್ರೆಡಿಬಿಲಿಟಿ ಮಿಸ್ ಆಗಿದೆ ಈ ಬಾರಿ ಅನ್ನೋದು ಒಂದು. ಅಂದರೆ ಅವರ ವೇಷಭೂಷಣ, ಅವರು ಮೊದಲನೇ ಬಾರಿಗೆ CM ಆದಂಥ ಸಂದರ್ಭದಲ್ಲಿ ನಾನು ತುಂಬ ಸಣ್ಣ ಕಾರಲ್ಲಿ ನಾನು ಹೋಗಬೇಕು, ಸಣ್ಣ ಒಬ್ಬ ಸಾಮಾನ್ಯ ಪ್ರಜೆಯ ರೀತಿಯಲ್ಲಿ ನಾನು ಇರಬೇಕು ಅನ್ನುವಂಥ ಒಂದು ಸಣ್ಣ ಮನೆಯಲ್ಲಿ ಇರಬೇಕು ಅಂತ ಹೇಳಿತ್ತು. ಆ ಥರದ ಒಂದು ಇಮೇಜನ್ನು ಏನು ಅವರು ಕ್ರಿಯೇಟ್ ಮಾಡಿದರು. ಬಟ್ ಅದರ ತದ್ವಿರುದ್ಧವಾಗಿ ಶೇಷ್ ಮಹಲ್ ಈ ಬಾರಿಯ ಚುನಾವಣೆಯ ಬಹಳ ದೊಡ್ಡ ಚರ್ಚೆಯ ವಿಷಯ. ಅದು ಎಲ್ಲೋ ಒಂದು ಕಡೆ ಅವರ ಒಂದು ಪೊಸಿಷನಿಂಗ್ ಏನಿತ್ತು ಅದಕ್ಕೆ ಆಪೋಸಿಟ್ ಆಗಿ ಅವ್ರು ನಡೆದಂಥ ರೀತಿಯಲ್ಲಿ ಕಳೆದ ಒಂದು ಈ ಬಾರಿಯ ಚುನಾವಣೆಯಲ್ಲಿ ಬಹುಶಃ ಬಹಳ ದೊಡ್ಡ ಒಂದು ಏಟನ್ನು ಅವರಿಗೆ ಕೊಟ್ಟಿದೆ ಅಂತ ಅನಿಸುತ್ತೆ. ಮತ್ತು ಈ ಬಾರಿಯ ಎಲೈಟ್ ವೋಟರ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.